ಮೊದಲ ನೋಟದಲ್ಲೇ ಅರಳಿತು ಜಾನಕಿ ರಾಮರಿಗೆ ಪ್ರೇಮಾಂಕುರ. ಕೆಸಿಎನ್ರ ಮೈಸೂರು ಮಲ್ಲಿಗೆ ಘಮದಂತಿತ್ತು ಜಾನಕಿ ದಾಂಪತ್ಯ ಜೀವನ. ಇದು ನಿಮಗೆ ಗೊತ್ತಿರದ ಸ್ವರಗಂಗೆ ಪ್ರೇಮ ಕಥೆಯ ವಿಷಾದ ಗೀತೆ. ಎಸ್ ಜಾನಕಿಯನ್ನು ಗಾನಕೋಗಿಲಿಯ ಬದುಕಿನಲ್ಲಿ ಭಗವತ್ ಸಂಕಲ್ಪವೇ ಆಗಿತ್ತು ಅಂತ ಕಾಣುತ್ತೆ. ಸ್ವರಗಂಗೆಯ ಸಂಗೀತ ಪಯಣದಲ್ಲಿ ಅವರ ನೆಚ್ಚಿನ ದೇವರು ಶ್ರೀಕೃಷ್ಣ ಪರಮಾತ್ಮ ಕಿಂಚಿತ್ತೂ ತೊಂದರೆಯಾಗದಂತೆ ನೋಡಿಕೊಂಡಿದ್ದಾನೆ. ಎಲ್ಲೂ ಕೂಡ ಜಾನಕಮ್ಮನ ಸಂಗೀತ ಸುದೆಯ ಚೈತನ್ಯ ಧಾರೆ ಕಡಿಮೆಯಾಗದಂತೆ ಸ್ಫೂರ್ತಿಯ ಚಿಲುಮೆಯಾಗಿ ಪೋಷಿಸಿದ್ದಾನೆ. ಅವರ ಮನದಾಳದ ಆಸೆಗಳನ್ನ ಗೋಪಿನಂದನ ಈಡೇರಿಸಿದ್ದಾನೆ. ಆದ್ರೆ ಅದೊಂದೇ ಒಂದು ಆಸೆ ಮಾತ್ರ ಜಾನಕಮ್ಮನ ಪಾಲಿಗೆ ಕೊನೆವರೆಗೂ ಕನಸಾಗಿಯೇ ಉಳಿದು ಬಿಡ್ತು. ಬಹುಶಃ ಇದು ಕೂಡ ದೈವ ಸಂಕಲ್ಪವೇ ಅನ್ನದೇ ಬೇರೆ ದಾರಿ ಇಲ್ಲ. ಇದುವರೆಗೆ ನಿಮಗೆ ಗೊತ್ತಿರದ ಜಾನಕಮ್ಮನ ಜೀವನದ ಪ್ರೇಮ ಕಥೆಯ ವಿಷಾದ ಗೀತೆ ಯಾವುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸ್ವರ ಸಾಮ್ರಾಜ್ಞಿಯ ಸಂಗೀತ ಬದುಕಿನ ಬಗ್ಗೆ ಗೊತ್ತಿರೋ ಸಂಗತಿ. ಆದರೆ ಜಾನಕಮ್ಮನ ವೈವಾಹಿಕ ಜೀವನ ಅದೆಷ್ಟು ಸುಂದರವಾಗಿತ್ತು ಅಂದ್ರೆ ಪ್ರೇಮಕವಿ ಕೆಎಸ್ ನರಸಿಂಹಸ್ವಾಮಿಯವರು ಬರೆದ ಪ್ರೇಮಕಾವ್ಯ ಮೈಸೂರು ಮಲ್ಲಿಗೆಯ ಘಮದಂತಿತ್ತು. ಎರಡು ದೇಹ ಒಂದೇ ಉಸಿರು ಎನ್ನುವಂತಿತ್ತು. ಜಾನಕಿಯವರಿಗೆ ಸಂಗೀತವೇ ಉಸಿರಾದ್ರೆ ಆ ಉಸಿರಿನಲ್ಲಿ ಅವರ ಪತಿ ಬೆರೆತು ಹೋಗಿದ್ರು. ಬಹುಶಃ ಜಾನಕಿಯವರ ಸಂಗೀತ ಸಾಧನೆಗೆ ಶ್ರೀಹರಿಯ ಸಂಕಲ್ಪದಂತೆ ಅವರಿಗೆ ಬೆಂಬಲವಾಗಿ ನಿಲ್ಲಲು ಅವರ ಪತಿಯ ಜನನವಾಗಿತ್ತೋ ಏನೋ. ಅಷ್ಟರ ಮಟ್ಟಿಗೆ ಈ ಜೋಡಿಯ ವೈವಾಹಿಕ ಜೀವನ ಸುಂದರವಾಗಿತ್ತು. ರಾಗ ತಾಳದಂತೆ ಒಂದಾಗಿ ಬಾಳಿ ಬದುಕಿದ ಜಾನಕಿ ಜೋಡಿ. ಎಸ್ ಜಾನಕಿಯವರದ್ದು ಪ್ರೇಮ ವಿವಾಹ. ಜಾನಕಿಯವರ ಪತಿಯ ಹೆಸರು ರಾಮ್ ಪ್ರಸಾದ್. ಜಾನಕಿಯವರ ಕುಟುಂಬಕ್ಕೆ ನಿಕಟ ಸಂಬಂಧಿಯಾಗಿದ್ದ ಡಾಕ್ಟರ್ ಚಂದ್ರಶೇಖರ್ ಅವರ ಮಗ ರಾಮ್ ಪ್ರಸಾದ್. ಇದೇ ರಾಮ್ ಪ್ರಸಾದ್ ಮುಂದೆ ಜಾನಕಿಯನ್ನು ದೈತ್ಯ ಪ್ರತಿಭೆಗೆ ಅನುಕ್ಷಣವೂ ಬೆನ್ನೆಲುಬಾಗಿ ನಿಂತರು. ಆದ್ರೆ ಇಬ್ಬರ ನಡುವೆ ಪ್ರೇಮಾಂಕುರವಾದ ಸ್ಟೋರಿ ಮಾತ್ರ ಅಷ್ಟೇ ಮಧುರವಾಗಿದೆ. ರಾಮ್ ಪ್ರಸಾದ್ ಒಮ್ಮೆ ವೇದಿಕೆಯಲ್ಲಿ ಹಾಡುತ್ತಿದ್ದ ಜಾನಕಿಯವರನ್ನ ನೋಡಿ ಅಲ್ಲೆಯೇ ಆಕೆಯ ಸುಮಧುರ ಕಂಠಕ್ಕೆ ಮಾರು ಹೋಗಿಬಿಟ್ರು. ಆದ್ರೆ ಈ ವಿಚಾರವನ್ನ ರಾಮ್ ಪ್ರಸಾದ್ ಜಾನಕಿಯವರ ಬಳಿ ಹೇಳಿರಲಿಲ್ಲ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಜಾನಕಿಯವರು ಕೂಡ ರಾಮ್ ಪ್ರಸಾದ್ ಅವರನ್ನ ಮೊದಲ ನೋಟದಲ್ಲೇ ಮೆಚ್ಚಿಕೊಂಡಿದ್ರು. ಜಾನಕಿ ಕೂಡ ಈ ವಿಚಾರವನ್ನ ರಾಮ್ ಪ್ರಸಾದ್ ಬಳಿ ಹೇಳಿರಲಿಲ್ಲ. ಕೊನೆಗೆ ಇಬ್ಬರ ನಡುವಿನ ಸಲುಗೆ ಜಾನಕಿ ಕದ್ದು ಮುಚ್ಚಿ ರಾಮ್ ಪ್ರಸಾದ್ ಅವರ ಫೋಟೋವನ್ನ ಇಟ್ಟುಕೊಳ್ಳುವಷ್ಟರ ಮಟ್ಟಿಗೆ ಬಂದು ನಿಲ್ತು. ಪರಸ್ಪರ ಪ್ರೀತಿಸುತ್ತಿದ್ರು. ಇಬ್ಬರು ಯಾವತ್ತೂ ಹೇಳಿಕೊಂಡಿರಲಿಲ್ಲ. ಈ ಮಧ್ಯೆ ರಾಮ್ ಪ್ರಸಾದ್ ಅವರಿಗೆ ಹುಡುಗಿ ಹುಡುಕೋಕೆ ಶುರು ಮಾಡಿದ್ರು. ಅಚ್ಚರಿ ಅಂದ್ರೆ ಹುಡುಗಿ ನೋಡೋಕೆ ರಾಮ್ ಪ್ರಸಾದ್ ಅವರ ಜೊತೆ ಜಾನಕಿಯವರು ಹೋಗುತ್ತಿದ್ರು. ಒಮ್ಮೆ ಜಾನಕಿಯವರ ಮನೆಗೆ ಬಂದ ರಾಮ್ ಪ್ರಸಾದ್ ಜಾನಕಿ ಪುಸ್ತಕದಲ್ಲಿದ್ದ ತಮ್ಮ ಫೋಟೋ ನೋಡ್ತಾರೆ. ಅಲ್ಲಿಗೆ ರಾಮ್ ಪ್ರಸಾದ್ ಅವರಿಗೂ ಜಾನಕಿ ತಮ್ಮನ್ನ ಪ್ರೀತಿಸುತ್ತಿರೋ ಸಂಗತಿ ಗೊತ್ತಾಗತ್ತೆ. ಎರಡು ಕುಟುಂಬಗಳ ಸಮ್ಮತಿಯ ಮೇರೆಗೆ ಇಬ್ಬರೂ 1956ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಆಗ ಜಾನಕಿಯವರಿಗೆ ಕೇವಲ 19 ವರ್ಷ ವಯಸ್ಸು ಅಷ್ಟೇ. ಜಾನಕಿಯವರನ್ನ ಮದುವೆಯಾದ ಬಳಿಕ ರಾಮ್ ಪ್ರಸಾದ್ ತಮ್ಮ ತಂದೆಯವರ ಮೂಲಕ ಜಾನಕಿ ವಿಚಾರವಾಗಿ ಎವಿಎಂ ಸ್ಟುಡಿಯೋಗೆ ಪತ್ರ ಬರೆಸ್ತಾರೆ. ಅಲ್ಲಿಗೆ ಮದುವೆಯಾದ ಕೇವಲ 1 ವರ್ಷದಲ್ಲೇ ಅಂದರೆ 1957ರಲ್ಲಿ ಜಾನಕಿ ಅವರಿಗೆ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಮೊದಲ ಅವಕಾಶ ದೊರೆಯುತ್ತೆ. ಅಲ್ಲಿಂದ ಜಾನಕಿಯವರ ಗಾಯನ ಪಯಣಕ್ಕೆ ಚರಿತ್ರೆ ಸೃಷ್ಟಿಯ ಹೊಸ ದಿಗಂತವೇ ತೆರೆದುಕೊಂಡಿತು. ಜಾನಕಿಯವರು ಪ್ರೀತಿಯಿಂದ ರಾಮು ಎಂದು ಕರೆಯುತ್ತಿದ್ದ ಪತಿ ರಾಮ್ ಪ್ರಸಾದ್ ತಮ್ಮ ಪತ್ನಿಯ ಅಪರೂಪದ ಪ್ರತಿಭೆಗೆ ಎಂದೂ ಅಡ್ಡಿಯಾಗಲಿಲ್ಲ. ಬದಲಿಗೆ ಅವರ ಸಂಗೀತ ವೃತ್ತಿಗಾಗಿಯೇ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ರು. ಜಾನಕಿಯವರ ಪ್ರತಿ ರೆಕಾರ್ಡಿಂಗ್ ಸೆಷನ್ನಲ್ಲೂ ನೆರಳಿನಂತೆ ಜೊತೆಗಿದ್ದು ಅವರ ಯಶಸ್ಸಿನ ಹಿಂದಿನ ಪ್ರೇರಕ ಶಕ್ತಿಯಾದ್ರು. ಒಮ್ಮೆ ಜಾನಕಿಯವರು ತಮ್ಮ ಗಂಡನ ಬಗ್ಗೆ ಮಾತನಾಡುವಾಗ ಅವರು ನನ್ನ ಸಂಗೀತದ ಮಹಾನ್ ಆರಾಧಕರಾಗಿದ್ರು. ರೆಕಾರ್ಡಿಂಗ್ ಸಮಯದಲ್ಲಿ ನನ್ನನ್ನ ಒಂದು ಕ್ಷಣವೂ ಒಬ್ಬಳನ್ನೇ ಬಿಡ್ತಿರ್ಲಿಲ್ಲ. ನನಗೂ ಅವರನ್ನ ಬಿಟ್ಟಿರಲು ಸಾಧ್ಯವಾಗ್ತಿರ್ಲಿಲ್ಲ. ನನಗಾಗಿ ಅವರು ತಮ್ಮ ಇಡೀ ಬದುಕನ್ನೇ ಅರ್ಪಿಸಿದರು. ಅವರ ಈ ನಿಸ್ವಾರ್ಥ ಬೆಂಬಲವಿಲ್ಲದಿದ್ದರೆ ನಾನು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವೇ ಇರಲಿಲ್ಲ ಎಂದು ಪತಿಯನ್ನ ನೆನೆದು ಕಣ್ಣಾಲಿಗಳನ್ನ ತುಂಬಿಸಿಕೊಂಡಿದ್ರು. ರಾಮ್ ಪ್ರಸಾದ್ ತಮ್ಮ ಇಡೀ ಜೀವನವನ್ನ ಜಾನಕಿಯವರ ಸಂಗೀತ ಬದುಕಿಗೆ ಸಮರ್ಪಿಸಿಕೊಂಡ್ರು. ಒಂದೇ ದಿನ 4 ಸ್ಟುಡಿಯೋದಲ್ಲಿ ಹಾಡೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹಾಡುವವರೆಗೆ ಜಾನಕಿಯವರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡ್ರು.
ಅಷ್ಟರ ಮಟ್ಟಿಗೆ ರಾಮು ಜಾನಕಿ ದಾಂಪತ್ಯ ಜೀವನ ಕೇವಲ ಪತಿ ಪತ್ನಿಯ ಸಂಬಂಧವಾಗಿರಲಿಲ್ಲ, ಅದು ಎರಡು ಆತ್ಮಗಳ ಅಪರೂಪದ ಮಿಲನವಾಗಿತ್ತು. ಇವರಿಬ್ಬರ ಅನೋನ್ಯ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಬಂದಿದ್ದೆ ಪುತ್ರ ಮುರಳಿ ಕೃಷ್ಣ. ಆಸ್ಪತ್ರೆಯಲ್ಲಿ ಪತಿ, ಸ್ಟುಡಿಯೋದಲ್ಲಿ ಜಾನಕಿ. ವಿಷಾದ ಗೀತೆ ಹಾಡುವಾಗಲೇ ಜಾನಕಿ ಅವರನ್ನ ಅಗಲಿದ ಪತಿ. ಅದು 1997. ಜಾನಕಿಯವರ ಪತಿ ರಾಮ್ ಪ್ರಸಾದ್ ಅವರಿಗೆ ಹೃದಯಾಘಾತವಾಗಿತ್ತು. ಅವರನ್ನ ಆಸ್ಪತ್ರೆಗೆ ಸೇರಿಸುತ್ತಾರೆ. ಇದೇ ವೇಳೆ ಕಾರ್ತಿಕ ದೀಪಂ ಚಿತ್ರಕ್ಕೆ ಜಾನಕಿಯವರು ಹಾಡೊಂದನ್ನ ಹಾಡಬೇಕಿರುತ್ತೆ. ಆಗಲೂ ರಾಮ್ ಪ್ರಸಾದ್ ಹಾಡು ಹಾಡಿ ಬರುವಂತೆ ಹೇಳ್ತಾರೆ. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಸ್ಟುಡಿಯೋಗೆ ಬಂದ ಜಾನಕಿಯವರು ಕಾರ್ತಿಕ ದೀಪಂ ಸಿನಿಮಾದ ವಿಷಾದ ಗೀತೆ ನೀ ಕೋಗಿಲಲೋ ತಲದಾಚಿ ನೀ ಚೇತುಲುಲೋ ತಲವಾಲ್ಚಿ ಅಂದ್ರೆ ಪತಿಯ ಕೈಯಲ್ಲೇ ಪ್ರಾಣ ಬಿಡಬೇಕು ಅನ್ನೋ ಬಯಕೆ ವ್ಯಕ್ತಪಡಿಸೋ ಹಾಡನ್ನ ನೋವಿನಲ್ಲೇ ಹಾಡ್ತಾರೆ. ಇಲ್ಲಿ ವಿಧಿಯಾಟ ಬೇರೆಯದ್ದೇ ಇತ್ತು. ಜಾನಕಿಯವರು ನೋವಿನಲ್ಲೇ ವಿಷಾದ ಗೀತೆ ಹಾಡು ಮುಗಿಸುವಷ್ಟರ ಹೊತ್ತಿಗೆ ಅವರ ಪತಿ ಇಹಲೋಕ ತ್ಯಜಿಸಿದ್ರು. ಅಲ್ಲಿಗೆ ಪತಿಯ ಕೈಯಲ್ಲೇ ಪ್ರಾಣ ಬಿಡಬೇಕು ಅನ್ನೋ ಕನಸಿಟ್ಟುಕೊಂಡಿದ್ದ ಜಾನಕಿಯವರ ಕನಸು ಕನಸಾಗೆ ಉಳಿದು ಬಿಡ್ತು. ಪತಿ ನಿಧನದ ಬಳಿಕ ವೈರಾಗ್ಯ ನಿಧಿಯಾದ ಗಾನ ಕೋಗಿಲೆ. 1997ರಲ್ಲಿ ರಾಮ್ ಪ್ರಸಾದ್ ಅವರು ನಿಧನರಾದಾಗ ಜಾನಕಿಯವರ ಬದುಕೆ ಶೂನ್ಯವಾಯಿತು. ಪತಿಯ ಅಗಲಿಕೆಯ ದುಃಖ ಗಾನ ಕೋಗಿಲಿಯನ್ನ ತೀವ್ರವಾಗಿ ಬಾಧಿಸಿತು. ಒಂದರ್ಥದಲ್ಲಿ ಸ್ವರಗಂಗೆ ಆಧ್ಯಾತ್ಮದತ್ತ ಹೆಚ್ಚು ವಾಲಿದ್ರು. ತಮ್ಮ ಪತಿಯ ನಿಧನದ ಬಳಿಕ ರೇಷ್ಮೆ ಸೀರೆ, ಬಣ್ಣದ ಉಡುಪು, ಕುಂಕುಮ, ಮಲ್ಲಿಗೆ ಎಲ್ಲವನ್ನೂ ತೊರೆದು ಶ್ವೇತ ವಸ್ತ್ರಧಾರಿಣಿಯಾದ್ರು. ಆದರೆ ಪತಿಯ ಮೇಲಿನ ಪ್ರೇಮದ ಸಂಕೇತವಾಗಿ ಸೀರೆಗೊಂದು ಗುಲಾಬಿ ಹೂ ಮುಡಿಯುವ ಮೂಲಕ ಅವರ ಸವಿನೆನಪನ್ನ ಕೊನೆವರೆಗೂ ಅಮರವಾಗಿಸಿಕೊಂಡಿದ್ರು. ಕೊನೆಗೆ ತಮ್ಮ ಪ್ರೇಮದ ಸಂಕೇತಕ್ಕೆ ಸಾಕ್ಷಿಯಾಗಿ ಬಂದಿದ್ದ ಮುದ್ದಿನ ಮಗ ಮುರಳಿ ಕೃಷ್ಣನನ್ನು ಕೂಡ ಕಳೆದುಕೊಂಡ್ರು. ಪತಿ ಮಗನ ಅಗಲಿಕೆಯ ನೋವುಗಳನ್ನ ಸಹಿಸಿಕೊಂಡ ಗಾನ ಕೋಗಿಲಿಗೆ ಗಂಡನ ತೋಳಲ್ಲೇ ಪ್ರಾಣ ಬಿಡಬೇಕು ಅನ್ನೋ ಕೊನೆ ಆಸೆ ಮಾತ್ರ ಕನಸಾಗೆ ಉಳಿದು ಬಿಡ್ತು. ಸಂಜಯ್ ನಾಯಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.